ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಿದ ಸರ್ಕಾರದ ಸುಗ್ರೀವಾಜ್ಞೆಯನ್ನ ತಿರಸ್ಕಾರ ಮಾಡಿದ ರಾಜ್ಯಪಾಲರ ವಿರುದ್ಧ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಡಾಕ್ಟರ್ ರಾಜ್‌ಕುಮಾರ್ ಉದ್ಯಾನವನದ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಅಂಗೀಕರಿಸಬೇಕು, ರಾಜ್ಯದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಬೇಕು ಅಂತ ಆಗ್ರಹಿಸಿದರು. ಈಗಾಗಲೇ 2 ತಿಂಗಳಿಂದ ಕನ್ನಡ ನಾಮಫಲಕ ವಿಷಯವಾಗಿ ಕರ್ನಾಟಕಾದ್ಯಂತ ಪ್ರತಿಭಟನೆ ನಡೀತಾ ಇತ್ತು. ಇದನ್ನು ಗಮನಿಸಿ ಸುಮಾರು ಜನ ಹೋರಾಟಗಾರರು ಜೈಲು ವಾಸನ ಮಾಡಿ ಬಂದಿದ್ದಾರೆ. ಇಷ್ಟಾದರೂ ಸಹ ಮುಖ್ಯಮಂತ್ರಿಯವರು ಇದನ್ನು ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಆದರೆ ರಾಜ್ಯಪಾಲರಿಂದ ಖಂಡಿಸಿ ಆ ಮನವಿಯನ್ನು ತಿರಸ್ಕಾರ ಮಾಡಿದ್ದಾರೆ. ನೀವೇ ಕಾಲಪಾತ್ರದಲ್ಲಿ ಬಹಿಷ್ಕರಿಸಿ ಅಂತ. ಕೆಲವು ಕಡೆ ಏನಾಗುತ್ತೆ ಅಂದರೆ ತರಾತುರಿಯಲ್ಲಿ ನಿರ್ಧಾರ ತಗೊಂಡಾಗ ರಾಜ್ಯಪಾಲರಿಗೆ ಅನುಮೋದನೆ ಸಹಿ ಮಾಡುವಂಥ ಕೆಲಸಗಳನ್ನ ಮಾಡಬೇಕು. ಯಾಕೆಂದರೆ ಕಾನೂನು ಕ್ರಮವಾಗಿ ಆಗಬೇಕು ಅನ್ನೋದೇ ಉದ್ದೇಶ. ಇದರಿಂದ ಈ ಎಲ್ಲ ಪಕ್ಷಗಳು ಈಗ ಒಮ್ಮತವಾಗಿ ಹಾಕಿದ್ದಾರೆ, ಬೆಂಬಲ ನೀಡಿದ್ದಾರೆ. ಒಮ್ಮತವಾಗಿ ಬೆಂಬಲ ನೀಡಿದಾಗ ಇದು ಯಾವುದೇ ರೀತಿಯ ಗೊಂದಲ ಇಲ್ಲ. ಗೊಂದಲ ಇದ್ದರೆ ಕಲಾಪದಲ್ಲಿ ತೀರ್ಮಾನ ಮಾಡ್ಕೊತಾರೆ. ಗೊಂದಲ ಇಲ್ಲದ್ರಿಂದ ರಾಜ್ಯಪಾಲರ ಹತ್ರ ಬಂದಾಗ ರಾಜ್ಯಪಾಲರು ಇದನ್ನ ಸಹಿ ಹಾಕುವಂಥ ಕೆಲಸಗಳಾಗಬೇಕಾಯ್ತು. ಆದರೆ ರಾಜ್ಯಪಾಲರು ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರು ರಾಜ್ಯಪಾಲಕ್ಕೆ ಯಾಕಿದ್ದಾರೆ? ಇವರು ತರಾತುರಿಯಲ್ಲಿ ರಾಜ್ಯಪಾಲರು ಮೊರೆ ಹೋಗ್ತಾರೆ. ರಾಜ್ಯಪಾಲರು ಸಹಿ ಹಾಕುವಂಥ ಕೆಲಸ ಮಾಡಬೇಕು. ರಾಜ್ಯಪಾಲರ ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತು ಇದು ಕೂಡ 15 ದಿನ ಕಾಲ ಮುಂದುವೋಗಿದೆ. ಈಗಾಗಲೇ ನಾಮಫಲಕ 68% ಇರಬೇಕು ಅಂತಾಗಲೇ ಅಂಥದ್ರಲ್ಲೇ ಈಗಾಗಲೇ ಸುಮಾರು ಕಡೆ ಎಲ್ಲೂ ಸಹ ನಾಮಫಲಕ ಕಾಣ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಆಗ್ತಿದೆ. ಇನ್ನು ನಮಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೂಡಲೇ ಮಂತ್ರಿಗಳು ಇದನ್ನ ಈಗಲಿಂದಲೇ ಜಾರಿ ಮಾಡುವಂಥ ಕೆಲಸ ಆಗಬೇಕು. ಕಲಾಪದಲ್ಲಿ ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ಜಾರಿ ಇದು ತರಬೇಕು ಅಂತೇಳಿ ನಾವು ಮೈಸೂರು ಕನ್ನಡ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ಜಾರಿಗೆ ಬರಲಿಲ್ಲ ಅಂದರೆ ಮುಂದಿನ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಎಚ್ಚರ ವಹಿಸ್ತಾ ಇದ್ದೀವಿ.